ದಿನಕ್ಕಾಗಿ ಅನ್ನ ಕೊಟ್ಟ ಧನಿಯ ಬರ್ಬರ ಹತ್ಯೆ ಆಗಿರುವಂತಹ ಘಟನೆ ಆಗಿದೆ. ಗಾರೆ ಕೆಲಸಗಾರರಿಂದಲೇ ಕಾಂಟ್ರಾಕ್ಟರ್ ಡೆಡ್ಲಿ ಮರ್ಡರ್ ಆಗಿದೆ. ಹಾಸನದ ಅರಸೀಕೆರೆಯಲ್ಲಿ ವಿಜಯ್ ಕುಮಾರ್ ಅನ್ನೋರ ಕಗ್ಗೊಲೆ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ಈ ಕೊಲೆ ಆಗಿರೋದು. ಬಿಹಾರ ಮೂಲದ ವಿಕ್ರಮ್ ಸಚಿನ್ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಉಂಗುರ ಹಾಕಿದ್ದ ಬೆರಳನ್ನೇ ಕಟ್ ಮಾಡಿದಂತಹ ಕಟುಕರು ಅರಸೀಕೆರೆ ಪೊಲೀಸರಿಂದ ಭೇಟಿಯಾಗಿದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅನ್ನಕ್ಕಾಗಿ ಅನ್ನ ಹಾಕಿದವನನ್ನೇ ಕೊಲೆ ಮಾಡಿದ್ದಾರೆ ಕಿರಾತಕರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಯಾವಾಗ ಆಗಿದ್ದು ಈ ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ನಾಗೇಂದ್ರ ಬಾಬು, ತಡರಾತ್ರಿ ಅರಸೀಕೆರೆಯಲ್ಲಿ ಒಂದು ಬರ್ಬರ ಘಟನೆ ಆಗಿರುವಂತದ್ದು. ಚಿನ್ನಕ್ಕಾಗಿ ಅನ್ನ ಹಾಕಿದ ಮಾಲೀಕನನ್ನೇ ಇಬ್ಬರು ಬಿಹಾರ ಮೂಲದವರು ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. 46 ವರ್ಷದ ವಿಜಯ್ ಕುಮಾರ್ ಕೊಲೆಯಾದ ಕಾಂಟ್ರಾಕ್ಟರ್. ಈತ ವಿಜಯ್ ಕುಮಾರ್ ಕಾಂಟ್ರಾಕ್ಟರ್ ಏನಿದ್ರು ಅವರು ಸ್ವಲ್ಪ ಒಡವೆಗಳನ್ನ ಹಾಕಿ ಓಡಾಡ್ತಾ ಇದ್ರು ಅನ್ನುವಂಥದ್ದು. ಈ ಒಡವೆಗಳ ಮೇಲೆ ಚಿನ್ನದ ಸರ, ಅವರು ಹಾಕಿದಂತ ಉಂಗುರಗಳ ಮೇಲೆ ಅಲ್ಲಿ ಕೆಲಸಕ್ಕಾಗಿ ಬಂದಿದ್ದ, ಬೇರೆ ರಾಜ್ಯದ ಗಾರೆ ಕೆಲಸಕ್ಕಾಗಿ ಬಂದಿದ್ದ ಬಿಹಾರ್ ಮೂಲದ ವಿಕ್ರಮ್ ಹಾಗೂ ಸಚಿನ್ ಎಂಬುವರ ಇಬ್ಬರು ಕೂಡ ಇವರ ಚಿನ್ನದ ಮೇಲೆ ಕಣ್ಣು ಬಿದ್ದಿತ್ತು ಅನ್ನುವಂತಹ ಮಾಹಿತಿ ಇರುವುದು. ಸದ್ಯಕ್ಕೆ ಈ ಇಬ್ಬರು ವಿಜಯ್ ಕುಮಾರ್ನನ್ನ ರಾತ್ರಿ ಜಗಳ ಆಗ್ತಿದೆ, ಇಲ್ಲಿ ಬನ್ನಿ ಅಂತ ಹೇಳಿ ಯಾವುದೋ ಒಂದು ಕಾರಣವನ್ನ ನೀಡಿ ವಿಜಯ್ ಕುಮಾರ್ ಅನ್ನ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಏನೋ ಆಗಿದೆ ಏನು ಅರಿಯದಂತಹ ವಿಜಯ್ ಕುಮಾರ್ ಪಾಪ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನು ಒಂದು ಚಿನ್ನಕ್ಕಾಗಿ ಮಾಡಿದಂತಹ ಕೊಲೆಯಲ್ಲಿ ಅವರ ಬೆರಳಿಗೆ ಕೆಲವು ಉಂಗುರಗಳನ್ನ ಹಾಕಿದ್ರು. ಆ ಬೆರಳು ಉಂಗುರವನ್ನ ಬೇಗ ತೆಗಿಲಿಕ್ಕೆ ಬರ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರ ಬೆರಳನ್ನು ಕೂಡ ಸಿಲ್ಸಿರುವಂತದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಅನ್ಯ ರಾಜ್ಯದ ಕೆಲಸಗಾರರನ್ನ ಕರೆಸಿ ಅವರನ್ನ ಹೇಗೆ ನಂಬುವುದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಖುಷ್ವಂತ್. ದಿನಕ್ಕಾಗಿ ಅನ್ನ ಕೊಟ್ಟ ಧನಿಯ ಬರ್ಬರ ಹತ್ಯೆ ಆಗಿರುವಂತಹ ಘಟನೆ ಆಗಿದೆ. ಗಾರೆ ಕೆಲಸಗಾರರಿಂದಲೇ ಕಾಂಟ್ರಾಕ್ಟರ್ ಡೆಡ್ಲಿ ಮರ್ಡರ್ ಆಗಿದೆ. ಹಾಸನದ ಅರಸೀಕೆರೆಯಲ್ಲಿ ವಿಜಯ್ ಕುಮಾರ್ ಅನ್ನೋರ ಕಗ್ಗೊಲೆ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ಈ ಕೊಲೆ ಆಗಿರೋದು. ಬಿಹಾರ ಮೂಲದ ವಿಕ್ರಮ್ ಸಚಿನ್ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಉಂಗುರ ಹಾಕಿದ್ದ ಬೆರಳನ್ನೇ ಕಟ್ ಮಾಡಿದಂತಹ ಕಟುಕರು ಅರಸೀಕೆರೆ ಪೊಲೀಸರಿಂದ ಭೇಟಿಯಾಗಿದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅನ್ನಕ್ಕಾಗಿ ಅನ್ನ ಹಾಕಿದವನನ್ನೇ ಕೊಲೆ ಮಾಡಿದ್ದಾರೆ ಕಿರಾತಕರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಯಾವಾಗ ಆಗಿದ್ದು ಈ ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ನಾಗೇಂದ್ರ ಬಾಬು, ತಡರಾತ್ರಿ ಅರಸೀಕೆರೆಯಲ್ಲಿ ಒಂದು ಬರ್ಬರ ಘಟನೆ ಆಗಿರುವಂತದ್ದು. ಚಿನ್ನಕ್ಕಾಗಿ ಅನ್ನ ಹಾಕಿದ ಮಾಲೀಕನನ್ನೇ ಇಬ್ಬರು ಬಿಹಾರ ಮೂಲದವರು ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. 46 ವರ್ಷದ ವಿಜಯ್ ಕುಮಾರ್ ಕೊಲೆಯಾದ ಕಾಂಟ್ರಾಕ್ಟರ್. ಈತ ವಿಜಯ್ ಕುಮಾರ್ ಕಾಂಟ್ರಾಕ್ಟರ್ ಏನಿದ್ರು ಅವರು ಸ್ವಲ್ಪ ಒಡವೆಗಳನ್ನ ಹಾಕಿ ಓಡಾಡ್ತಾ ಇದ್ರು ಅನ್ನುವಂಥದ್ದು. ಈ ಒಡವೆಗಳ ಮೇಲೆ ಚಿನ್ನದ ಸರ, ಅವರು ಹಾಕಿದಂತ ಉಂಗುರಗಳ ಮೇಲೆ ಅಲ್ಲಿ ಕೆಲಸಕ್ಕಾಗಿ ಬಂದಿದ್ದ, ಬೇರೆ ರಾಜ್ಯದ ಗಾರೆ ಕೆಲಸಕ್ಕಾಗಿ ಬಂದಿದ್ದ ಬಿಹಾರ್ ಮೂಲದ ವಿಕ್ರಮ್ ಹಾಗೂ ಸಚಿನ್ ಎಂಬುವರ ಇಬ್ಬರು ಕೂಡ ಇವರ ಚಿನ್ನದ ಮೇಲೆ ಕಣ್ಣು ಬಿದ್ದಿತ್ತು ಅನ್ನುವಂತಹ ಮಾಹಿತಿ ಇರುವುದು. ಸದ್ಯಕ್ಕೆ ಈ ಇಬ್ಬರು ವಿಜಯ್ ಕುಮಾರ್ನನ್ನ ರಾತ್ರಿ ಜಗಳ ಆಗ್ತಿದೆ, ಇಲ್ಲಿ ಬನ್ನಿ ಅಂತ ಹೇಳಿ ಯಾವುದೋ ಒಂದು ಕಾರಣವನ್ನ ನೀಡಿ ವಿಜಯ್ ಕುಮಾರ್ ಅನ್ನ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಏನೋ ಆಗಿದೆ ಏನು ಅರಿಯದಂತಹ ವಿಜಯ್ ಕುಮಾರ್ ಪಾಪ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನು ಒಂದು ಚಿನ್ನಕ್ಕಾಗಿ ಮಾಡಿದಂತಹ ಕೊಲೆಯಲ್ಲಿ ಅವರ ಬೆರಳಿಗೆ ಕೆಲವು ಉಂಗುರಗಳನ್ನ ಹಾಕಿದ್ರು. ಆ ಬೆರಳು ಉಂಗುರವನ್ನ ಬೇಗ ತೆಗಿಲಿಕ್ಕೆ ಬರ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರ ಬೆರಳನ್ನು ಕೂಡ ಸಿಲ್ಸಿರುವಂತದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಅನ್ಯ ರಾಜ್ಯದ ಕೆಲಸಗಾರರನ್ನ ಕರೆಸಿ ಅವರನ್ನ ಹೇಗೆ ನಂಬುವುದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಖುಷ್ವಂತ್. ದಿನಕ್ಕಾಗಿ ಅನ್ನ ಕೊಟ್ಟ ಧನಿಯ ಬರ್ಬರ ಹತ್ಯೆ ಆಗಿರುವಂತಹ ಘಟನೆ ಆಗಿದೆ. ಗಾರೆ ಕೆಲಸಗಾರರಿಂದಲೇ ಕಾಂಟ್ರಾಕ್ಟರ್ ಡೆಡ್ಲಿ ಮರ್ಡರ್ ಆಗಿದೆ. ಹಾಸನದ ಅರಸೀಕೆರೆಯಲ್ಲಿ ವಿಜಯ್ ಕುಮಾರ್ ಅನ್ನೋರ ಕಗ್ಗೊಲೆ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ಈ ಕೊಲೆ ಆಗಿರೋದು. ಬಿಹಾರ ಮೂಲದ ವಿಕ್ರಮ್ ಸಚಿನ್ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಉಂಗುರ ಹಾಕಿದ್ದ ಬೆರಳನ್ನೇ ಕಟ್ ಮಾಡಿದಂತಹ ಕಟುಕರು ಅರಸೀಕೆರೆ ಪೊಲೀಸರಿಂದ ಭೇಟಿಯಾಗಿದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ
ನಡೆಸಿದ್ದಾರೆ. ಅನ್ನಕ್ಕಾಗಿ ಅನ್ನ ಹಾಕಿದವನನ್ನೇ ಕೊಲೆ ಮಾಡಿದ್ದಾರೆ ಕಿರಾತಕರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಯಾವಾಗ ಆಗಿದ್ದು ಈ ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ನಾಗೇಂದ್ರ ಬಾಬು, ತಡರಾತ್ರಿ ಅರಸೀಕೆರೆಯಲ್ಲಿ ಒಂದು ಬರ್ಬರ ಘಟನೆ ಆಗಿರುವಂತದ್ದು. ಚಿನ್ನಕ್ಕಾಗಿ ಅನ್ನ ಹಾಕಿದ ಮಾಲೀಕನನ್ನೇ ಇಬ್ಬರು ಬಿಹಾರ ಮೂಲದವರು ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. 46 ವರ್ಷದ ವಿಜಯ್ ಕುಮಾರ್ ವಲಯದ ಕಾಂಟ್ರಾಕ್ಟರ್. ಈತ ವಿಜಯ್ ಕುಮಾರ್ ಕಾಂಟ್ರಾಕ್ಟರ್ ಏನಿದ್ರು ಅವರು ಸ್ವಲ್ಪ ಒಡವೆಗಳನ್ನ ಹಾಕಿ ಓಡಾಡ್ತಾ ಇದ್ರು ಅನ್ನುವಂಥದ್ದು. ಈ ಒಡವೆಗಳ ಮೇಲೆ ಚಿನ್ನದ ಸರ, ಅವರು ಹಾಕಿದಂತ ಉಂಗುರಗಳ ಮೇಲೆ ಅಲ್ಲಿ ಕೆಲಸಕ್ಕಾಗಿ ಬಂದಿದ್ದ, ಬೇರೆ ರಾಜ್ಯದ ಗಾರೆ ಕೆಲಸಕ್ಕಾಗಿ ಬಂದಿದ್ದ ಬಿಹಾರ್ ಮೂಲದ ವಿಕ್ರಮ್ ಹಾಗೂ ಸಚಿನ್ ಎಂಬುವರ ಇಬ್ಬರು ಕೂಡ ಇವರ ಮೇಲೆ, ಇವರ ಚಿನ್ನದ ಮೇಲೆ ಕಣ್ಣು ಬಿದ್ದಿತ್ತು ಅನ್ನುವಂತ ಮಾಹಿತಿ ಇರುವುದು. ಸದ್ಯಕ್ಕೆ ಈ ಇಬ್ಬರು ವಿಜಯ್ ಕುಮಾರ್ನನ್ನ ರಾತ್ರಿ ಜಗಳ ಆಗ್ತಿದೆ, ಇಲ್ಲಿ ಬನ್ನಿ ಅಂತ ಹೇಳಿ ಯಾವುದೋ ಒಂದು ಕಾರಣವನ್ನ ನೀಡಿ ವಿಜಯ್ ಕುಮಾರ್ ಅನ್ನ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಏನೋ ಆಗಿದೆ ಅಂತಹ ಏನು ಅರಿಯದಂತಹ ವಿಜಯ್ ಕುಮಾರ್ ಪಾಪ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನು ಒಂದು ಚಿನ್ನಕ್ಕಾಗಿ ಮಾಡಿದಂತಹ ಕೊಲೆಯಲ್ಲಿ ಅವರ ಬೆರಳಿಗೆ ಕೆಲವು ಉಂಗುರಗಳನ್ನ ಹಾಕಿದ್ರು. ಆ ಬೆರಳು ಉಂಗುರವನ್ನ ಬೇಗ ತೆಗಿಲಿಕ್ಕೆ ಬರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಅವರ ಬೆರಳನ್ನು ಕೂಡ ಸಿಲ್ಸಿರುವಂತದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಅನ್ಯ ರಾಜ್ಯದ ಕೆಲಸಗಾರರನ್ನ ಕರೆಸಿ ಅವರನ್ನ ಹೇಗೆ ನಂಬುವುದು ಅನ್ನುವಂತ ಪ್ರಶ್ನೆ ಕೂಡ ಮೂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಖುಷ್ವಂತ್. ಚಿನ್ನಕ್ಕಾಗಿ ಅನ್ನ ಕೊಟ್ಟ ಧನಿಯ ಬರ್ಬರ ಹತ್ಯೆ ಆಗಿರುವಂತಹ ಘಟನೆ ಆಗಿದೆ. ಗಾರೆ ಕೆಲಸಗಾರರಿಂದಲೇ ಕಾಂಟ್ರಾಕ್ಟರ್ ಡೆಡ್ಲಿ ಮರ್ಡರ್ ಆಗಿದೆ. ಹಾಸನದ ಅರಸೀಕೆರೆಯಲ್ಲಿ ವಿಜಯ್ ಕುಮಾರ್ ಅನ್ನೋರ ಕಗ್ಗೊಲೆ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ಈ ಕೊಲೆ ಆಗಿರೋದು. ಬಿಹಾರ ಮೂಲದ ವಿಕ್ರಮ್, ಸಚಿನ್ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಉಂಗುರ ಹಾಕಿದ್ದ ಬೆರಳನ್ನೇ ಕಟ್ ಮಾಡಿದಂತಹ ಕಟುಕರು ಅರಸೀಕೆರೆ ಪೊಲೀಸರಿಂದ ಭೇಟಿಯಾಗಿದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅನ್ನಕ್ಕಾಗಿ ಅನ್ನ ಹಾಕಿದವನನ್ನೇ ಕೊಲೆ ಮಾಡಿದ್ದಾರೆ ಕಿರಾತಕರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಯಾವಾಗ ಆಗಿದ್ದು ಈ ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ನಾಗೇಂದ್ರ ಬಾಬು, ತಡರಾತ್ರಿ ಅರಸೀಕೆರೆಯಲ್ಲಿ ಒಂದು ಬರ್ಬರ ಘಟನೆ ಆಗಿರುವಂತದ್ದು. ಚಿನ್ನಕ್ಕಾಗಿ ಅನ್ನ ಹಾಕಿದ ಮಾಲೀಕನನ್ನೇ ಇಬ್ಬರು ಬಿಹಾರ ಮೂಲದವರು ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. 46 ವರ್ಷದ ವಿಜಯ್ ಕುಮಾರ್ ವಲಯದ ಕಾಂಟ್ರಾಕ್ಟರ್. ಈತ ವಿಜಯ್ ಕುಮಾರ್ ಕಾಂಟ್ರಾಕ್ಟರ್ ಏನಿದ್ರು ಅವರು ಸ್ವಲ್ಪ ಒಡವೆಗಳನ್ನ ಹಾಕಿ ಓಡಾಡ್ತಾ ಇದ್ರು ಅನ್ನುವಂಥದ್ದು. ಈ ಒಡವೆಗಳ ಮೇಲೆ ಚಿನ್ನದ ಸರ, ಅವರು ಹಾಕಿದಂತ ಉಂಗುರಗಳ ಮೇಲೆ ಅಲ್ಲಿ ಕೆಲಸಕ್ಕಾಗಿ ಬಂದಿದ್ದ, ಬೇರೆ ರಾಜ್ಯದ ಗಾರೆ ಕೆಲಸಕ್ಕಾಗಿ ಬಂದಿದ್ದ ಬಿಹಾರ್ ಮೂಲದ ವಿಕ್ರಮ್ ಹಾಗೂ ಸಚಿನ್ ಎಂಬುವರ ಇಬ್ಬರು ಕೂಡ ಇವರ ಮೇಲೆ, ಇವರ ಚಿನ್ನದ ಮೇಲೆ ಕಣ್ಣು ಬಿದ್ದಿತ್ತು ಅನ್ನುವಂತ ಮಾಹಿತಿ ಇರುವುದು. ಸದ್ಯಕ್ಕೆ ಈ ಇಬ್ಬರು ವಿಜಯ್ ಕುಮಾರ್ನನ್ನ ರಾತ್ರಿ ಜಗಳ ಆಗ್ತಿದೆ, ಇಲ್ಲಿ ಬನ್ನಿ ಅಂತ ಹೇಳಿ ಯಾವುದೋ ಒಂದು ಕಾರಣವನ್ನ ನೀಡಿ ವಿಜಯ್ ಕುಮಾರ್ ಅನ್ನ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಏನೋ ಆಗಿದೆ ಅಂತಹ ಏನು ಅರಿಯದಂತಹ ವಿಜಯ್ ಕುಮಾರ್ ಪಾಪ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನು ಒಂದು ಚಿನ್ನಕ್ಕಾಗಿ ಮಾಡಿದಂತಹ ಕೊಲೆಯಲ್ಲಿ ಅವರ ಬೆರಳಿಗೆ ಕೆಲವು ಉಂಗುರಗಳನ್ನ ಹಾಕಿದ್ರು. ಆ ಬೆರಳು ಉಂಗುರವನ್ನ ಬೇಗ ತೆಗಿಲಿಕ್ಕೆ ಬರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಅವರ ಬೆರಳನ್ನು ಕೂಡ ಸಿಲ್ಸಿರುವಂತದ್ದು. ಜೊತೆಗೆ ಈ ಒಂದು ಘಟನೆಯಿಂದ ಅನ್ಯ ರಾಜ್ಯದ ಕೆಲಸಗಾರರನ್ನ ಕರೆಸಿ ಅವರನ್ನ ಹೇಗೆ ನಂಬುವುದು ಅನ್ನುವಂತ ಪ್ರಶ್ನೆ ಕೂಡ ಮೂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಖುಷ್ವಂತ್.